ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದಾರೆ ಕಂಡು ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡು. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವನ್ ಕೇಳ್ತಾ ವ್ಲಾಗ್ ಅನ್ನೋದು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಬುಧವಾರ ಮಾರ್ನಿಂಗ್ದು ಮತ್ತು ಬುಧವಾರ ಸಂಜೆದು ಮತ್ತು ಗುರುವಾರ ಮಾರ್ನಿಂಗು ಇಷ್ಟು ಕಂಡು ಆ್ಯಡ್ ಮಾಡಿದ್ದೀನಿ ವೀಡಿಯೋಸ್ ಅನ್ನೋದು. ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ, ಐ ಹೋಪ್. ಮತ್ತು ಬುಧವಾರದ ಬೆಳಗ್ಗೆ ಚಪಾತಿ ಮತ್ತು ಮಶ್ರೂಮ್ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಗೊಜ್ಜು ಮಾಡ್ಕೊಂಡಿದ್ದೆ ಕಂಡ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ. ನನ್ನ ಮಗಳೇನೋ ಅಲ್ಲಿ ಆಟ ಆಡ್ಕೊತಾ ಇದ್ದಾಳೆ. ಚಪಾತಿಗಳು ಮಾಡಿದೆ, ಹಿಂಗೆ ಗೊಜ್ಜಿಗೆ ಇಕ್ಕಿದ್ದೀನಿ ಕಣ್ರಿ. ಮಾಡಿಕೊಂಡು ತಿಂದ್ಕೊಂಡು ಬಾಕ್ಸ್ಗಳಿಗೆಲ್ಲ ಹಾಕ್ಕೊಂಡು ಹೋಗ್ಬೇಕಲ್ಲ. ಮಾರ್ನಿಂಗ್ 9:30 9 ಮಕ್ಕಳಿಗೆಲ್ಲ ಮನೆ ಬಿಡಬೇಕಾಗುತ್ತೆ. ಇಷ್ಟೆಲ್ಲ ಬೆಳಗ್ಗೆ ಎಷ್ಟು ಬೇಗನೆ ಇದ್ರೂ ಕೆಲಸಗಳು ಮಾತ್ರ ಆಗಲ್ಲ ಕಣ್ರಿ. ತಿನ್ನೋದಕ್ಕೆ ಬಿಡುವಿರಲ್ಲ, ಹಂಗೆ ಹೋಗ್ಬಿಡುತ್ತೆ ನನಗಂತೂ. ಬೇಗನೆ ತುರುಕೊಂಡು ತಿನ್ಕೊಂಡು ಓಡೋಗೋದು ಇಷ್ಟೇ. ಕ್ಯಾಪ್ಸಿಕಮ್ ಗೊಜ್ಜು ಅಂತೂ ಸೂಪರಾಗಿತ್ತು ಕಣ್ರಿ. ಚಪಾತಿಗೂ ಅನ್ನಕ್ಕೂ ಕಾಂಬಿನೇಷನ್ ಅಂತೂ ಸೂಪರು ಕಣ್ರಿ. ಇನ್ನು ಎಲ್ಲ ಆಯಿತು, ಬಾಕ್ಸ್ಗಳೆಲ್ಲ ಇಟ್ಕೊಂಡೆಲ್ಲ ಕ್ಲೀನಿಂಗು, ಪಾತ್ರೆಗಳೆಲ್ಲ ಹೋಗೋವಾಗೆಲ್ಲ ಕ್ಲೀನ್ ಮಾಡಿ ತೊಳೆದೋಗ್ಬಿಡ್ತೀನಿ. ಯಾಕಂದರೆ ಬಂದಮೇಲೆ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಅಂದ್ಕೊತೀನಿ, ಅಷ್ಟೇ ಜಾಸ್ತಿನೇ ಇತ್ತು. ಇನ್ನು ಗುರುವಾರ ಷಷ್ಠಿ ಇರೋ ಕಾರಣಕ್ಕೆ ಇನ್ನು ಬರ್ತಾ ಹಂಗೆ ನಾನು ಇದು ದಿವಾನ ಮಂಚಿದ್ದು ಇದು ತಗೊಂಡಿದ್ದೆ ಕಣ್ರಿ. ಬಟ್ಟೆ ಅದು ಒಂದೊಂದು ಹೊಲಿಗೆ ಹಾಕಿದ್ರು ಬರೋವಾಗ. ಮೊನ್ನೆ ಕೊಟ್ಟಿದ್ದೆ ಹೊಲಿಗೆ ಹಾಕ್ಕೊಡಕ್ಕೆ ಅಂತೇಳ್ಬಿಟ್ಟು ಒಂದು 50 ರೂಪಾಯಿ ಇದಕ್ಕೆ ಅದಕ್ಕೆ ಅದೆಲ್ಲ ಹೊಲ್ಸ್ಕೊಬಂದೆ. ಇನ್ನು ಹಂಗೆ ಬರ್ತಾ ತೆಂಗಿನಕಾಯಿ ಎಲೆ, ಅಡಿಕೆ, ಹಾಲು ಪ್ಯಾಕೆಟು, ಗೆಜ್ಜೆ ವಸ್ತ್ರ ಎಲ್ಲ ತಗೊಬಂದೆ ಕಣ್ರಿ. ಗುರುವಾರ ಬೇಗನೆ ಹೋಗಿ ನಾಗರಿಗೆ ತೆನೆ ಹಾಕೊಬರೋಣ ಅಂತೇಳ್ಬಿಟ್ಟು. ಷಷ್ಠಿ ದಿನ ತುಂಬ ಒಳ್ಳೇದಲ್ವಾ, ಇದೆಲ್ಲ ಹೊಲ್ಸ್ಕೊಬಂದೆ ಕಣ್ರಿ. ಹಂಗೆ ಹೊಲ್ಸ್ಕೊಂಡು ಅದು ತಗೊಂಡು ಹಂಗೆ ಬಂದೆ ಮನೆಗೆ. ಇನ್ನು ಬಂದಿದ್ದ ತಕ್ಷಣ ಕಣ್ರಿ, ನಾನು ಸಂಜೆನೇ ಮನೆಯೆಲ್ಲ ಹೊತ್ಕೊಂಡು ಈಚೆ ಎಲ್ಲ ತೊಳೆದುಕೊಂಡ್ಬಿಟ್ಟೆ. ಇನ್ನು ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲೆಲ್ಲ ಆಲ್ಮೋಸ್ಟು ನಿನ್ನೆ ನೈಟೇ ಮನೆಯೆಲ್ಲ ಒರೆಸಿ ಮನೆ ಮುಂದೆ ಎಲ್ಲ ನೀರು ಹಾಕಿದ್ನೆಲ್ಲ. ಸ್ವಲ್ಪ ಕೆಲಸ ಅನ್ನೋದು ಕಮ್ಮಿನೇ ಇರುತ್ತೆ ಅಂದ್ಕೊಂಡೆ, ಆದರೆ ಏನು ಕೆಲಸ ಏನು ಕಮ್ಮಿ ಇಲ್ಲ. 4:15ಗೆ ಎದ್ದು ಫಸ್ಟು ಸ್ನಾನ ಮಾಡ್ಕೊಂಡು ಹೊಂಟೋಗಿದೆ. ಈಚೆ ಹೋಗೋದಕ್ಕೆ ಅಷ್ಟೊತ್ತಿಗೆ ಭಯ ಆಗುತ್ತೆ ಕಣ್ರಿ. 4:15ಗೆ ಇವಾಗ ಅದು ಒಂಥರ ಭಯ. ಫಸ್ಟ್ ಹೋಗ್ತಾಯಿದ್ದೆ, ಇವಾಗೇನು ಸ್ವಲ್ಪ ಭಯ ಆಗುತ್ತೆ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಜೋಡಿಸ್ಬಿಡೋಣ. ಮತ್ತೆ ಹೋಗಿ ಈಚೆ ಏನು ನಿನ್ನೆ ಬುಧವಾರದ ನೈಟೆಲ್ಲ ನೀಟಾಗಿ ತೊಳೆದ್ಬಿಟ್ಟಿದ್ದೀನಲ್ಲ, ಹಂಗೇನು ರಂಗೋಲಿ, ಅರ್ಶಿನ ಕುಂಕುಮ, ಹೂವು ಇಕ್ಬಿಡೋದು ಅಷ್ಟೇ ಅಂತೇಳ್ಬಿಟ್ಟು ಫಸ್ಟು ದೇವ್ರ ಕೆಲಸ ನೋಡಿದೆ ಕಣ್ರಿ. ಹೂವು ಎಲ್ಲ ಫಸ್ಟೇ ತೆಗ್ದಿಕ್ಕೊಬಿಡ್ತೀನಿ. ಮಾರ್ಕೆಟಲ್ಲಿ ನಮ್ಮ ಯಜಮಾನ್ ತಂದಿಕ್ಕಿರ್ತಾರೆ. ಅದೆಲ್ಲ ಅವಾಗ ಚೇಂಜ್ ಮಾಡ್ತಾ ಇರಬೇಕಿಲ್ಲ ಅಂದರೆ ಹೂವನ ಇರೋ ಹತ್ರನೇ ಫ್ರಿಜ್ಜಲ್ಲೇ ಕೊಳ್ತೋಗ್ಬಿಡುತ್ತೆ ಕಣ್ರಿ. ಇನ್ನು ಹೂವು ಎಲ್ಲ ಇಟ್ಕೊಂಡು ನೀರು ಉದುರಿಸ್ಕೊಂಡು ಸ್ನಾನ 4:15 ಕರೆಕ್ಟಾಗಿ ಇದ್ದೆ ಕಣ್ರಿ. ಯಾಕಂದರೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗುತ್ತಲ್ಲ, ಅದಕ್ಕೆ ಬೇಗನೆ ಇತ್ತು. ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ. ಫಸ್ಟು ಹೂವು ಜೋಡಿಸ್ಬಿಡೋಣ ದೇವ್ರಿಗೆಲ್ಲ ಅಂತೇಳ್ಬಿಟ್ಟು. ಇನ್ನು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರನ್ನ ಯಾವಾಗ ಎಬ್ಬಿಸಿದೆ ಅಂದರೆ 6:15 ಆಗಿತ್ತು ಕಣ್ರಿ. ಅವ್ರಿಗೆ ಎದ್ದೇಳಲ್ಲ. ಇನ್ನು ಅವ್ರು ಎದ್ದಿದ ತಕ್ಷಣ ನನ್ನ ಮಗಳು ಎದ್ದುಬಿಟ್ಲು, ಬೇಗನೆ ಅವಳು ಎದ್ದುಬಿಟ್ಲು. ಇನ್ನು ತಟ್ಟೆಗೆಲ್ಲ ಜೋಡಿಸ್ಕೊಬಿಡ್ತಾಯಿದ್ದೀನಿ. ಒಂದೊಂದು ಸರಿ ಏನಾದರೂ ಬುಧವಾರ ಅಕಸ್ಮಾತ್ ಸ್ನಾನ ಕ್ಲೀನಾಗಿದ್ದರೆ, ನೀಟಾಗಿದ್ದರೆ ಆವಾಗಲೇ ಜೋಡಿಸ್ಕೊತೀನಿ. ಏನು ಬಂದಿದ್ದ ತಕ್ಷಣ ಇನ್ನು ಮನೆ ಒರೆಸು, ಈಚೆ ಎಲ್ಲ ನೀರು ಹಾಕು, ಎಲ್ಲ ಗಲೀಜಾಗೋಗ್ಬಿಟ್ಟಿದೆ. ಅದಕ್ಕೆ ಇನ್ನು ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಜೋಡಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಎಲ್ಲನೂ ತೆಗ್ದಿಕ್ಕೊಂಡಿದ್ದೆಲ್ಲ ಕಣ್ರಿ. ಬರೋವಾಗೆ ತೆಂಗಿನಕಾಯಿ, ಹಾಲು, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಮನೇಲಿತ್ತು, ಅಕ್ಷಂತಿ ಮತ್ತು ಎಲ್ಲ ಮಾಡಿಕೊಂಡು, ಮತ್ತು ನೆನೆಸಿಕ್ಕಿರೋ ಅಕ್ಕಿಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಅದು ಇಕ್ಕೊಂಡಿದ್ದೀನಿ ಕಣ್ರಿ ನೈವೇದ್ಯಕ್ಕೆ ಅಂತ. ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಜೋಡಿಸ್ಕೊಬಿಟ್ಟು ಇನ್ನು ನಮ್ಮ ಯಜಮಾನ್ರನ್ನೆಲ್ಲ ಎಬ್ಬಿಸಿದೆ. ಅವ್ರು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕಲ್ಲ. ಇನ್ನು ನನ್ನ ಮಗಳು ಎದ್ಬಿಟ್ಲು ಕಣ್ರಿ. ಪಾಪ ನಮ್ಮ ಯಜಮಾನ್ರು ಎದ್ದಿದ ತಕ್ಷಣ ನನ್ನ ಮಗಳು ಎದ್ಬಿಡ್ತಾಳೆ, ಎಬ್ಬಿಸೋ ಹಂಗೆ ಇಲ್ಲ. ಅವ್ರ ಪಕ್ಕದಲ್ಲಿ ಇಲ್ಲಾಂದರೆ ಅವಳಿಗೆ ಬೇಗನೆ ಇದಾಗೋಗ್ಬಿಡುತ್ತೆ. ಇನ್ನು ಎಲ್ಲ ದೇವ್ರ ಫೋಟೋಗೆಲ್ಲ ಅಲಂಕಾರ ಎಲ್ಲ ಮುಗೀತು. ದೇವ್ರ ಮನೇಲಿ ಎಲ್ಲನೂ ರೆಡಿ ಮಾಡ್ಕೊಬಿಟ್ಟೆ. ಇನ್ನು ಇವ್ರು ಎದ್ದ ಮೇಲೆ ಇನ್ನೊಂದು ಸರಿ ಕಸ ತಳ್ಳಿಬಿಟ್ಟು ಪೂಜೆ ಮಾಡ್ಕೊಳ್ಳೋಣ. ಹಂಗೆ ಪೂಜೆ ಮಾಡೋದಕ್ಕಂತ ನಂಗೆ ಇಷ್ಟ ಆಗಲ್ಲ. ಹೆಂಗಿರ್ತು ಅದೇನೋ ಇದಂತಾರಲ್ಲ ಕಣ್ರಿ, ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಕಸ ತಳ್ಳಬೇಕು, ಮನೆಯಲ್ಲೂ ಕಸ ತಳ್ಳಬೇಕು, ಹಂಗೆ ಇರಬಾರ್ದು ಅಂತ ನನ್ನ ಮಗಳು ನೋಡಿ ಆಕಳಿಸ್ಕೊಂಬರ್ತಾ ಇದ್ದಾಳೆ. ರೆಡಿ ಆಗೋಗ್ಬಿಟ್ಲು. ಅವಳಿಗೆ ತಲೆಗೇನು ಸ್ನಾನ ಮಾಡಿಲ್ಲ, ಅಷ್ಟು ಬೇಗನೆ ಯಾಕೆ ಶೀತ ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಮೈ ತೊಳೆದ್ಬಿಟ್ಟು ಅವಳಿಗೆ ರೆಡಿ ಮಾಡಿಬಿಟ್ಟೆ. ಇನ್ನು ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೊತ್ತಿಗೆ ನಾನೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೆ ಕಣ್ರಿ. ಈಚೆ ನೀರು ಹಾಕ್ಬಿಟ್ಟು ಮನೆಯಲ್ಲೆಲ್ಲ ಕಸ ತಳ್ಕೊಂಡಿದ್ದೆ. ನೋಡು ಅವಳು ನಾನು ನೋಡೇ ಇಲ್ಲ ಹಾಲು ತಗೊಂಡಿರೋದು. ಕೇಳ್ತಾ ಇದ್ಲು, ಏನಮ್ಮ ಇದು ಕುಡಿಯೋ ಹಾಲ ಏನು ಅಂತ. ಇಲ್ಲಮ್ಮ, ಹಸಿ ಹಾಲು ಕುಡಿಯೋಂಗಿಲ್ಲ ಶಾಮಿಗೆ ಅಂತ ಹೇಳಿದ ತಕ್ಷಣ ಮತ್ತೆ ಅಲ್ಲಿಗೆ ಬಿಟ್ಟಿದ್ದು. ನಾನು ನೋಡೇ ಇಲ್ಲ, ವೀಡಿಯೋ ನೋಡಿದಾಗೆ ನೋಡ್ತಾ ಇರೋದು ಅವಳು ಹಾಲು ತೊಗೊಂಡಿದ್ದಾಳೆ ಅಂತ. ನನಗೆ ನಗು ಬಂದುಬಿಡ್ತು ಹಂಗೆ. ಇನ್ನು ನಮ್ಮ ಯಜಮಾನ್ರೆಲ್ಲ ರೆಡಿ ಆಗಿಬಿಟ್ಟು ಬಂದರು. ನಾನು ಧೂಪ ದೀಪ ಆರತಿ ಎಲ್ಲ ಮಾಡಿಬಿಟ್ಟು ಮನೇಲಿ ಒಂದೇ ಸರಿ ಪೂಜೆ ಮಾಡಿಕೊಂಡೆ. ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೇದಲ್ವ ಕಣ್ರಿ. ಅದಕ್ಕೆ ಏನು ಆಗೋಯ್ತು ಕಣ್ರಿ.
ಏಳುವರೆಗೆಲ್ಲ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಬಂದುಬಿಟ್ವಿ ಕಣ್ರಿ. ಸ್ವಲ್ಪ ಜನ ಇದ್ದರು. ಒಬ್ಬೊಬ್ಬರು ಗುರುವಾರ ಷಷ್ಠಿ ಅಂತಾರೆ, ಒಬ್ಬೊಬ್ಬರು ಶುಕ್ರವಾರ ಷಷ್ಠಿ ಅಂತಾರೆ. ಮೇನು ನಮಗೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಗುರುವಾರನೇ ಇದ್ದಿದ್ದು. ಅದಕ್ಕೆ ನಾನು ಇಲ್ಲ ಎಲ್ಲರೂ ಗುರುವಾರನೇ ಅಂದರು ಆಲ್ಮೋಸ್ಟ್. ನಾನು ಅದಕ್ಕೆ ಗುರುವಾರನೇ ಹೋಗ್ಬಿಟ್ಟು ನಾಗರಕಲ್ಗೆಲ್ಲ ಹಾಲು ಹಾಕ್ಕೊಂಡು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಪೂಜೆ ಬಂದೆ ಕಣ್ರಿ. ಇನ್ನು ಮನೆಯಲ್ಲೆಲ್ಲ ಆರತಿ ಮಾಡ್ತಾಯಿದ್ದೀನಿ. ನನ್ನ ಮಗಳ ಆರತಿ ತೊಗೊತಾ ಇದ್ದಾಳೆ. ನಮ್ಮ ಯಜಮಾನ್ರು ಹಂಗೆ ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಎಲ್ಲ ರೆಡಿ ಆಗಿದ್ವಲ್ಲ, ಒಂದು ಚೊಂಬಲ್ಲಿ ನೀರು ತಗೊಂಡೋಗ್ಬೇಕು ಕಣ್ರಿ ಯಾವತ್ತೇ ಆಗಲಿ ನಾಗರಕಲ್ಗೆ ಹೋಗೋವಾಗ. ಅವ್ರ ಹೆಸ್ರುಗಳು ಏನೇನೋ ಇದೆ ಹೇಳಿದ್ರು, ಮೊನ್ನೆ ನೋಡಿದೆ, ಆವಾಗಲೇ ಮರ್ತೋಗ್ಬಿಟ್ಟಿದ್ದೀನಿ ದೇವ್ರದ್ದು. ಇನ್ನು ನಮ್ಮ ಯಜಮಾನ್ರೆಲ್ಲ ಅಕ್ಷಂತೆ ಎಲ್ಲ ಹಾಕ್ಕೊಂಡು ನಮಸ್ಕಾರ ಮಾಡ್ತಾಯಿದ್ರು. ಇನ್ನು ಧೂಪದ ಹೊಗೆ ನೋಡಿರಿ ಹೆಂಗಿದೆ, ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಧೂಪದ ಹೊಗೆನೇ ತುಂಬ ಹೋಗ್ಬಿಟ್ಟಿದೆ. ಇನ್ನು ಇದೆಲ್ಲ ಪೂಜೆ ಎಲ್ಲ ಆಯ್ತಲ್ಲ. ಇನ್ನು ನಾನು ನಮ್ಮ ಯಜಮಾನರು ನನ್ನ ಮಗಳು ಎಲ್ಲ ಇನ್ನು ಹೋದ್ವಿ ಕಟ್ಟಿ ಪೂಜೆ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ವಿದ್ಯಾಗಣಪತಿ ದೇವಸ್ಥಾನದ ಹತ್ರ ಇರೋದು. ಇಲ್ಲಿ ಹುತ್ತ ಎಲ್ಲ ಇದೆ. ಅಲ್ಲೆಲ್ಲ ಹುತ್ತಕ್ಕೆಲ್ಲ ಫಸ್ಟ್ ಹುತ್ತಕ್ಕೆ ಪೂಜೆ ಮಾಡ್ಕೊಬಿಟ್ಟು ಮತ್ತು ಈ ಕಡೆ ಬಂದುಬಿಟ್ಟು ಅಮ್ಮ ನಾಗರಕಲ್ಗೆಲ್ಲ ಪೂಜೆ ಮಾಡ್ಕೊಬಿಟ್ಟು ಅಲ್ಲಿ ಒಂದು ಮುತ್ತೈದ್ರಿಗೆ ಒಂದು 3 ಜನ ಇಲ್ಲ 4 ಜನ 5 ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ನನ್ನ ಮಗಳು ಬಾರೆ ಅಂದರೆ ಆ ಕಡೆಯಿಂದ ಈ ಕಡೆ ಸುತ್ತಾಡ್ಕೊಂಡು ಆಟಾಡ್ತಾ ಇದ್ದಾಳೆ. ನನಗೆ ಎಲ್ಲ 7:15 ಆಗೋಯ್ತು ಕಣ್ರಿ. ಬೇಗನೆ ಇದ್ದಿದ್ದಕ್ಕೆ ಬೇಗನೆ ಆಗೋದು ಕೆಲಸಗಳು. ಲೇಟಾಗಿದ್ದರೆ ಯಾವ ಕೆಲಸನೂ ಆಗೋಲ್ಲ. ಬೇರೆ ಟೈಮಲ್ಲೂ ಅಷ್ಟೇ ಕಣ್ರಿ, 6 ಗಂಟೆ ಅಷ್ಟೇ ನಾನು ಮಲ್ಕೊಳೋದು. 6 ಗಂಟೆ ಮೇಲೆ ಎಚ್ಚರ ಆಗೋಗ್ಬಿಡುತ್ತೆ. ಈ ಪೂಜೆಗಳು ಏನಾದರೂ ಮಾಡಬೇಕಂದ್ರೆ 4, 4:15, 5 ಒಂದೊಂದು ಸಾರಿ 3:00ವರೆಗೂ ಎದ್ದೇಳಿದ್ದಿದೆ. ಯಾಕಂದರೆ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕಾಗುತ್ತೆ, ಫೋಟೋಗಳೆಲ್ಲ ಒರೆಸ್ಬೇಕಂದ್ರೆ 3 ಗಂಟೆ 3:30 ಆಗೇ ಆಗುತ್ತೆ ಕಣ್ರಿ. ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾನು ಸೆಲ್ಫಿ ವಿಡಿಯೋ ತಗೊತಾ ಇದ್ದೀನಿ. ನನ್ನ ಮಗಳು ನಮ್ಮ ಯಜಮಾನ್ ಇಬ್ಬರು ಆಟ ಆಡ್ತಾ ಇದ್ದಾರೆ. ಹಂಗೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಏನೋ ಕಣ್ರಿ, ದೇವ್ರ ಮೇಲೆ ಭಕ್ತಿನೋ ಪ್ರೀತಿನೋ ಗೊತ್ತಿಲ್ಲ. ದೇವರಿಲ್ಲ ಅಂದರೆ ಖಂಡಿತ ನಾನಿಲ್ಲ ಅನ್ನೋದೇ ನನಗೆ ಒಂದು ಭಾವನೆ ಅಷ್ಟೇ. ಇನ್ನು ಬಂದಿದ್ದ ತಕ್ಷಣ ಹಾಲು ಕಾಯಿಸಿ ಕಾಫಿ ಇಕ್ಕೊಂಬಿಟ್ಟೆ ನನ್ನ ಮಗಳಿಗೆ. ಹಾಲು ನಮ್ಮ ಯಜಮಾನ್ ನಾನು ಕಾಫಿ ಕುಡಿದ್ವಿ. ಏನು ಚಳಿ ಅಂದರೆ ಚಳಿ. ನನ್ನ ಮಗಳು ಅಷ್ಟೊತ್ತಿಗೆ ಎದ್ದು ದೇವಸ್ಥಾನಕ್ಕೆ ಬಂದಿದ್ದಾಳೆ. ನನ್ನ ಮಗಳಿಗೆ ತುಂಬ ಗ್ರೇಟ್ ಅನಿಸುತ್ತೆ. ಏನಂದರೆ ಅವಳು ಎಲ್ಲಾದರೂ ಹೋಗ್ಬೇಕಂದ್ರೆ ಅವ್ಳಿಗೇನೋ ಕುತೂಹಲ, ಆತುರ, ರೆಡಿ ಆಗೋಗ್ಬಿಡ್ತಾಳೆ ಬೇಗ. ಅವ್ಳಿಗೇನೋ ಒಂಥರ ಇಷ್ಟ ಎಲ್ಲಾದರೂ ಹೋಗ್ಬೇಕಂದ್ರೆ. ಇನ್ನು ನಾನು ಆ ಕಾಫಿ ಎಲ್ಲ ಕುಡ್ದಿದ ತಕ್ಷಣ ಅನ್ನ ಮಾಡಿದೆ. ಮೊನ್ನೆದು ಬೆಂಡೆಕಾಯಿ ಸಾರಿ ಕಂಡು ವಾಂಗ್ಯದ ಬಾತ್ ಗೊಜ್ಜು ಸ್ವಲ್ಪ ಇತ್ತು, ಅದಕ್ಕೆ ರೈಸ್ ಮಾಡಿಬಿಟ್ಟು ಕಲಿಸ್ಕೊಬಿಟ್ಟೆ. ನನ್ನ ಮಗಳು ಆಟಾಡ್ತಾಯಿದ್ಲು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.